ಗೆಟ್ ರೆಡಿ ವಿತ್ ಮೀ ಇನ್ ಸಮ್ಮರ್. ಸೊ ನಾನಿವತ್ತು ಸಮ್ಮರ್ ಮೇಕಪ್ ಟಿಪ್ಸ್ನ ಹೇಳ್ತೀನಿ. ಸೊ ಮೇಕಪ್ ಜಾಸ್ತಿ ಹೊತ್ತು ಉಳಿಬೇಕಂದ್ರೆ ಫಸ್ಟ್ ಮೇಕಪ್ ಮಾಡೋಕ್ಕಿಂತ ಮುಂಚೆ ಐಸ್ ಕ್ಯೂಬಿಂದ ಮುಖ ಪೂರ್ತಿ ಈ ಥರ ಮಸಾಜ್ ಮಾಡ್ಕೋಬೇಕು. ಮುಖ, ಕತ್ತು, ಕಣ್ಣುಗಳು, ಎಸ್ಪೆಷಲಿ ಕಣ್ಣುಗಳ ಹತ್ರ ಸಮ್ಮರ್ಗೆ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡೋಕ್ಕೆ ಕಣ್ಣು ಸುತ್ತಲೂ ಈ ಥರ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ಸಾಫ್ಟ್ ಟವಲಿಂದ ಮುಖನ ಒರೆಸ್ಕೋಬೇಕು. ಆ್ಯಂಡ್ ದೆನ್ ಸ್ಟಾರ್ಟಿಂಗ್ ವಿತ್ ಫೌಂಡೇಶನ್. ಕೋಲ್ಡ್ ಕ್ರೀಮ್ ಅಗತ್ಯ ಇಲ್ಲ, ಯಾಕಂದರೆ ಇಟ್ಸ್ ಸಮ್ಮರ್. ಸೊ ಜಸ್ಟ್ ಫೌಂಡೇಶನ್ ಹಚ್ಕೊಂಡ್ರೆ ಸಾಕು. ಈ ಥರ ಕಣ್ಣು, ಕಿವಿ, ಕತ್ತು ಸುತ್ತ ಫೌಂಡೇಶನ್ ಹಚ್ಕೊಂಡು ಅದನ್ನ ಈವನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆ್ಯಂಡ್ ದೆನ್ ನಾನು ಯೂಸ್ ಮಾಡ್ತಿರೋದು ಇವತ್ತು ಸ್ಯಾಂಡ್ರಿಲಾ ಪೌಡರ್. ಇದು ಫ್ರೇಗ್ರೆನ್ಸ್ ಆಗಿ ಕೂಡ ಇದೆ. ಸೊ ಬಿಸಿಲಲ್ಲಿ ಬೇರ್ ಸ್ಮೆಲ್ನ ಪ್ರಿವೆಂಟ್ ಮಾಡುತ್ತೆ. ಆ್ಯಂಡ್ ದೆನ್ ಮೇಕಪ್ ಕಲರ್ ಕೂಡ ಇರೋದ್ರಿಂದ ಮೇಕಪ್ ಪೌಡರ್ ಅಗತ್ಯ ಇಲ್ಲ. ಇಫ್ ನೀಡೆಡ್ ಮೇಕಪ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಸ್ಯಾಂಡ್ರಿಲಾ ಪೌಡರ್ ಯೂಸ್ ಮಾಡಿದ್ಮೇಲೆ. ನೆಕ್ಸ್ಟ್ ಐಬ್ರೋಸ್ ಆ್ಯಂಡ್ ದೆನ್ ಕಾಜಲ್. ಆ್ಯಂಡ್ ನಾನು ಹೋದ ಸರಿ ಹೇಳಿದಾಗೆ ಕಾಜಲ್ ಆದಮೇಲೆ ಐಲೈನರ್ ಹಚ್ಕೊಳ್ಳೋದ್ರಿಂದ ಕಾಜಲ್ ಸ್ಪ್ರೆಡ್ ಆಗೋಲ್ಲ ಆ್ಯಂಡ್ ಕಣ್ಣುಗಳು ಡಾರ್ಕ್ ಬ್ಲ್ಯಾಕ್ ಆಗಿ ಕಾಣಿಸುತ್ತೆ. ಹೋದ ವಿಡಿಯೋಲಿ ನಿಮಗೆ ಕಣ್ಣುಗಳು ತೋರ್ಸೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ಕಣ್ಣು ತೋರಿಸ್ತೀನಿ. ಸೊ ಈ ಥರ ಕಾಣಿಸುತ್ತೆ ಡಾರ್ಕ್ ಬ್ಲ್ಯಾಕ್ ಆಗಿ. ನೆಕ್ಸ್ಟ್ ಲಿಪ್ಸ್ಟಿಕ್. ರೆಡ್ ಲಿಪ್ಸ್ಟಿಕ್ ಯಾಕಂದರೆ ಬೇರೆ ಲಿಪ್ಸ್ಟಿಕ್ ಕಲರ್ಗಳು ಶೇಡ್ ಆಗುತ್ತೆ ಬಿಸಿಲಿಗೆ. ಸೊ ರೆಡ್ ಲುಕ್ ಆಗೋ ಕಾಣಿಸುತ್ತೆ, ಬಿಸಿಲಲ್ಲಿ ಡಾರ್ಕ್ ಆಗಿ ಕಾಣುತ್ತೆ. ಸೊ ರೆಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸ್ಟಿಕ್ಕಿ ಬಿಂದಿ, ಯಾಕಂದರೆ ಬಿಸಿಲಿಗೆ ಬೆವರಿಗೆ ಸ್ಟಿಕ್ಕರ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಸ್ಟಿಕ್ಕಿ ಬಿಂದಿ ಆ್ಯಂಡ್ ಮೈ ಜುವೆಲ್ಸ್. ಆ್ಯಂಡ್ ಈ ಡ್ರೆಸ್ ಯಾಕಂದರೆ ಹೋಳಿ, ಅದಕ್ಕೆ ಕಲರ್ಫುಲ್ ಡ್ರೆಸ್. ಸೊ ಹೀಗೆ ಕಾಣಿಸ್ತೆ. ಆ್ಯಂಡ್ ದೆನ್ ಮೈ ಜುವೆಲ್ಸ್ ಆ್ಯಂಡ್ ಮೈ ಹೇರ್ ಸ್ಟೈಲ್. ಸಮ್ಮರ್ ಆಗಿರೋದ್ರಿಂದ ಪೋನಿ ಫ್ರೀ ಆಗಿರುತ್ತೆ. ಸೊ ದಿಸ್ ಇಸ್ ಮೈ ಸಮ್ಮರ್ ಲುಕ್ ಆ್ಯಂಡ್ ಹ್ಯಾಪಿ ಹೋಳಿ.